ವೆಲ್ಕಮ್ ಟು ಮಾತುಕತೆ. ನಾವು ನಂಬುವಂಥ ದೇವರುಗಳು, ನಾನಾ ದೇವರುಗಳಿದ್ದಾರೆ. ಆ ದೇವರುಗಳು ಯಾವುದೇ ಧರ್ಮದಾಗಲಿ ಮತ್ತು ಅವರ ಧರ್ಮಗುರುಗಳು ಇದರಲ್ಲಿ ಅಡಗಿದೆ ಲೆಸನ್ನು ಮತ್ತು ಮೆಸೇಜಸ್ಸು. ಕಣ್ಣು ತೆರೆದು ನಾವು ಎಲ್ಲೋ ನೋಡ್ತಾ ಇಲ್ಲ. ಒಂಟಿಯಾಗಿ ನಿಂತು ಅವರೆಲ್ಲನೂ ಶುರು ಮಾಡಿದ್ದು. ಸ್ವಲ್ಪ ಹಿಂದಕ್ಕೆ ಹೋಗೋಣ. ನಮ್ಮ ಆ್ಯನ್ಸೆಸ್ಟರ್ಸ್ಗಳೇ ಎಲ್ಲ ಇಟ್ಟಿದ್ದಾರೆ ನಮಗೆ ಲೆಸನ್ಸು ಮತ್ತು ಮೆಸೇಜಸ್ಗಳು. ನಾವು ಅದನ್ನು ಸ್ವಲ್ಪ ಹೀಗೆ ತೆರಿಬೇಕು ಅಷ್ಟೇ. ಆ ಬುತ್ತಿಗಳನ್ನ ತೆಗಿಬೇಕು, ಆ ಬಾಕ್ಸ್ನ ಅನ್ಲಾಕ್ ಮಾಡಬೇಕು. ಇವತ್ತು ಫಾರ್ ಎಕ್ಸಾಂಪಲ್ 3 ಪ್ರಮುಖ ಧರ್ಮಗಳನ್ನ ತೊಗೊಳ್ತೀನಿ ನಾನು: ಹಿಂದೂ, ಕ್ರೈಸ್ತ, ಮುಸ್ಲಿಂ. ಸರಿನಾ? ಫಾರ್ ಎಕ್ಸಾಂಪಲ್, ಹಿಂದೂ ಧರ್ಮದಲ್ಲಿ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಅನ್ನೋ ಒಂದು ಸುಪ್ರೀಂ ಬುಕ್ಕನ್ನ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಅಡಗಿದೆ ಹೇಗೆ ಬದುಕಬೇಕು, ಹೇಗೆ ನಡ್ಕೋಬೇಕು, ನಿನ್ನ ಮೇಲೆ ನೀನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅಲ್ವಾ? ಧರ್ಮಗುರುಗಳು ಹಿಂದೂನಲ್ಲಿ ಆದಿಶಂಕರಾಚಾರ್ಯರು, ಮಧ್ವಾಚಾರ್ಯರು ಹಾಗೂ ರಾಮಾನುಜಾಚಾರ್ಯರು. ಅಷ್ಟೇನಾ? ಇನ್ನೂ ಇದ್ದಾರಲ್ರಿ ಬಸವಣ್ಣನವರು, ಹಾಗೆ ಪ್ರಮುಖರು. ಹೀಗೆ ಇವರ ಮುಖಾಂತರ ನಮ್ಮಗಳಿಗೆ ತೋರಿಸ್ಕೊಟ್ಟಿದ್ದಾರೆ ಹೇಗೆ ನಡ್ಕೋಬೇಕು, ಹೇಗೆ ಮುನ್ನುಗ್ಗಬೇಕು ಅಂತ. ಇವರು ಅಷ್ಟೇ, ಯಾರದು ಕನಕದಾಸರು, ಪುರಂದರದಾಸರು, ಇವರೆಲ್ಲರೂ ಅಷ್ಟೇ ಚೋಸನ್ನೇ ಫ್ರಮ್ ಆಲ್ ಮೈಟಿ. ಹೇಗೆ ಶಂಕರಾಚಾರ್ಯರಿಗೆ ಹೇಳಿದ್ನಲ್ಲ ಅದೇ ಥರನೇ ಇವರೆಲ್ಲನೂ ಚೋಸನ್ ಫ್ರಮ್ ಸುಪ್ರೀಂ. ಸೊ ಇವರುಗಳ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ. ಇವರೆಲ್ಲ ಇಟ್ಟಿಗೆಗಳನ್ನ ಇಟ್ಟಿದ್ದಾರೆ. ಹೀಗೆ ನಡ್ಕೋಬೇಕು, ಹೀಗೆ ಹೋಗಬೇಕು, ದೇವರು ಇದೇ ದಾರಿಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾನೆ, ಈ ದಾರಿಲಿ ಹೋಗೋಣ ಅಂತ. ಕ್ರಿಶ್ಚಾನಿಟಿಗೆ ಬಂದಾಗ ಈ ಧರ್ಮದಲ್ಲಿ ಯೇಸು ಕ್ರಿಸ್ತರು ನಿಂತ್ಕೊಂಡ್ರು, ಒಂಟಿಯಾಗಿ ನಿಂತಿದ್ದು. ಪ್ರತಿಯೊಂದರಲ್ಲೂ ಒಂಟಿಯಾಗಿ ನಿಲ್ತಾ ಇದ್ದಾರೆ ನೋಡಿ ಎಲ್ಲರೂ. ಇಲ್ಲಿ ನಿಂತ್ಕೊಂಡು ಇವರ ಫಾಲೋವರ್ಸ್ಗೆ ಇವರು ಹೇಳಿದ್ರು, ಹೀಗೆ ಹೋಗಬೇಕು, ಸುಪ್ರೀಂ ಹೀಗೆ ಹೇಳ್ತಿದ್ದಾನೆ, ಇದೇ ದಾರಿಲಿ ಹೋಗಬೇಕು, ಹೀಗೆ ಹೋಗೋಣ, ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಕೊಳ್ಳೋಣ, ಫೇತು ಹೋಪು ಇರಲಿ, ಸಾಧನೆ ಮಾಡ್ಬೋದು ಬದುಕಲ್ಲಿ ಪ್ರತಿಯೊಂದೂ, ಆದರೆ ಒಳ್ಳೆ ಗುರಿ ಇಟ್ಕೊಳ್ಳೋಣ, ಯಾರಿಗೂ ಹರ್ಟ್ ಮಾಡಿದ್ರೆ ಮೇಲೆ ಬರೋದು ಬೇಡ, ಹರ್ಟ್ ಮಾಡಿಬಿಟ್ಟು ಮೇಲೆ ಬರೋದು ಬೇಡ, ನಮ್ಮ ಕಷ್ಟದಿಂದ ಮೇಲೆ ಬರೋಣ, ಒಳ್ಳೆಯ ದೃಷ್ಟಿಕೋನ ಇಟ್ಕೊಳ್ಳೋಣ. ಸೊ ದಿಕ್ಸೂಚಿಗಳು ಇವರು ಹೇಳ್ಕೊಟ್ರು. ಇಲ್ಲಿ ಮುಸ್ಲಿಂ ಬಂದಾಗ ಇಲ್ಲಿ ಮೊಹಮ್ಮದ್ಗೆ ಅಲ್ಲಾ ಇಂದ ಬಂತು ಮೆಸೇಜು, ಹೋಗ್ರಿ, ಹೀಗೆ ಹೋಗ್ರಿ, ಒಬ್ರಿಗೊಬ್ರು ಹಂಚ್ಕೊಂಡು ತಿನ್ನಿ, ಬಾಯ್ ಒಬ್ರಿಗೊಬ್ರಿಗೆ ಅಣ್ಣ ತಮ್ಮಂದ್ರಾಗಿರಿ, ಅದು ಯಾವುದೇ ಧರ್ಮದಲ್ಲಾಗಲಿ ಒಗ್ಗಟ್ಟಾಗಿ ಬದುಕಿ ಹಂಚ್ಕೊಂಡು ತಿನ್ನಿ, ಒಬ್ರನ್ನ ತುಳಿದ್ಬಿಟ್ಟು ನೀನು ಮೇಲೆ ಬರಬೇಡ. ಇದೇ ಇದ್ದಿದ್ದು ನೋಡಿ, ಎಲ್ಲದರಲ್ಲೂ ಇದೇ ಇದೆ, ರೈಟ್? ಒಬ್ಬರನ್ನ ತುಳಿದ್ಬಿಟ್ಟು ಮೇಲೆ ಬರಬೇಡ, ನೀನು ಕಷ್ಟಪಟ್ಟು ಮೇಲೆ ಬಾ. ಸ್ಮಾರ್ಟ್ ವರ್ಕ್ ಮಾಡ್ತೀಯೋ, ಹಾರ್ಡ್ ವರ್ಕ್. ಸ್ಮಾರ್ಟ್ ವರ್ಕ್ ಅಂದರೆ ತುಳಿದ್ಬಿಟ್ಟು ಮೇಲೆ ಬರೋದಲ್ಲ ಸ್ಮಾರ್ಟ್ ವರ್ಕು. ಸ್ಮಾರ್ಟ್ ವರ್ಕ್ ಅಂದರೆ ನೀವು ಹಾರ್ಡ್ ವರ್ಕ್ ಮಾಡಿ ಅದರಲ್ಲಿ ನಾವು ಸೇವಿಂಗ್ಸ್ ಮಾಡೇ ಅಲ್ವಾ ನಮ್ಮ ಆಸ್ತಿಗಳನ್ನ ಮಾಡ್ಕೋತೀವಿ. ಅದೇ ಥರ ಸ್ಮಾರ್ಟ್ ವರ್ಕ್ ಅಂದರೆ, ಹಾರ್ಡ್ ವರ್ಕ್ ಅಂದರೆ ಕಷ್ಟಪಟ್ಟು ದುಡಿಯೋದು. ಸೊ ಹೀಗೆ ತೋರಿಸ್ಕೊಟ್ಟಿದ್ದಾರೆ ನಮಗೆ.